ನಟ ದರ್ಶನ್ಗೆ 49ನೇ ವರ್ಷದ ಹುಟ್ಟುಹಬ್ಬ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ ದರ್ಶನ್ ಅವರು. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಸದ್ಯ ನಟ ದರ್ಶನ್. ಕಳೆದ ವರ್ಷ ಬೇಲ್ ಮೇಲೆ ಜೈಲಿನಿಂದ ಹೊರಬಂದಿದ್ದ ದರ್ಶನ್ ಅವರು ಪತ್ನಿ, ಮಗ, ಕೆಲ ಸ್ನೇಹಿತರ ಜೊತೆ ಬರ್ಡ್ ಆಚರಿಸಿಕೊಂಡಿದ್ದು ದರ್ಶನ್ ಅವರು ಅಭಿಮಾನಿಗಳ ಜೊತೆ ಆಚರಿಸಿಕೊಂಡಿದ್ದಿಲ್ಲ. ಈ ವರ್ಷ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ದರ್ಶನ್ ಅವರು. ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿ ಪತ್ನಿ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿದ್ದಾರೆ. ದರ್ಶನ್ ಕೇಕ್ ಕಟ್ ಮಾಡುವ ಹಳೆ ಫೋಟೋವನ್ನು ಹಂಚಿಕೊಂಡು ವಿಶ್ ಮಾಡಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ಗೆ ಪ್ರತಿದಿನ ಹುಟ್ಟುಹಬ್ಬ ಅಂತ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ಗೆ ಇವತ್ತು 49ನೇ ವರ್ಷದ ಹುಟ್ಟುಹಬ್ಬ. ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ ಅವರಿಗೆ. ಆದ್ರೆ ಸದ್ಯ ಅವರು ಇವಾಗ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಅವರು ಸದ್ಯ ಇದ್ದಾರೆ. ಕಳೆದ ವರ್ಷ ಬೇಲ್ ಮೇಲೆ ಜೈಲಿನಿಂದ ಹೊರ ಬಂದಿದ್ದು, ಆದ್ರೂ ಕೂಡ ಅವರು ಅಷ್ಟು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅಷ್ಟು ಇಂಟ್ರೆಸ್ಟ್ ತೋರಿಸಿದ್ದಾರೆ. ಯಾಕಂದ್ರೆ ಪತ್ನಿ, ಮಗ, ಕೆಲವೊಬ್ಬ ಸ್ನೇಹಿತರೊಂದಿಗೆ ಮಾತ್ರ ಆಚರಿಸಿಕೊಂಡಿದ್ರು. ಹಾಗಾಗಿ ಸದ್ಯ ಈಗ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡುವ ಮೂಲಕ ವಿಶ್ ಮಾಡಿದ್ದಾರೆ. ಈ ವರ್ಷ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ದರ್ಶನ್ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿ ಪತ್ನಿ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ದರ್ಶನ್ ಕೇಕ್ ಕಟ್ ಮಾಡಿರುವುದು, ಹಳೆ ಫೋಟೋ ಹಂಚಿಕೊಂಡು ವಿಶ್ ಮಾಡಿದ್ದಾರೆ. ಪ್ರತಿದಿನ ದರ್ಶನ್ಗೆ ಪ್ರತಿದಿನ ಹುಟ್ಟುಹಬ್ಬ ಅಂತ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿ ವಿಶ್ ಮಾಡಿದ್ದಾರೆ ಪತಿಗೆ. ದರ್ಶನ್ಗೆ ವಿಶ್ ಮಾಡಿದ ಸಹಬಂದಿಗಳು, ಜೈಲು ಸಿಬ್ಬಂದಿಗಳು ಕೂಡ, ಯಾರು ಸಹಬಂದಿಗಳಿದ್ದಾರೆ ಜೈಲಿನಲ್ಲಿ ಅವರು ಕೂಡ ವಿಶ್ ಮಾಡಿದ್ದಾರೆ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ ದರ್ಶನ್ ಅವರು. ಸದ್ಯ ಬೇಲು ರದ್ದಾಗಿದೆ, ಅವರು ಜೈಲಿನಲ್ಲಿದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಆರೋಪಿ ದರ್ಶನ್ ಅವರು. ವಿಶ್ ಮಾಡಿದ್ರು, ಯಾರ ಬಳಿಯೂ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ. ಮೊದಲನೇ ಬಾರಿ ಬರ್ತಡೇ ದಿನ ಜೈಲಿನಲ್ಲಿ ಕಳೆಯುತ್ತಿರುವ ದರ್ಶನ್ ಅವರು 49 ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಅವರು ಜೈಲಿನಲ್ಲಿ ಅವರ ಬರ್ತಡೇ ದಿನ ಕಳೀತಾ ಇದ್ದಾರೆ. ಪ್ರತಿ ವರ್ಷ ಅದ್ದೂರಿಯಾಗಿ ಬರ್ತಡೇ ಮಾಡ್ತಾ ಇದ್ರು. ಅವರ ಅಭಿಮಾನಿಗಳು ಬ್ಯಾನರ್ ಹಾಕಿ, ಕೇಕ್ ಕತ್ತರಿಸಿ, ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ರು. ಇದೀಗ ನಟ ದರ್ಶನ್ ಮನೆಯ ಬಳಿ ಬಿಕೋ ಎನ್ನುವ ವಾತಾವರಣ ನಿರ್ಮಾಣವಾಗಿದೆ. ಯಾಕೆ ನಿರ್ಮಾಣವಾಗಿದೆ? ರೇಣುಕಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಲಿಂದ ಆಚೆ ಬಂದಿದ್ರು ದರ್ಶನ್ ಅವರು. ಆದ್ರೆ ಬೇಲು ರದ್ದಾಗಿ ಸದ್ಯ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಹಾಗೆ ಜೈಲಿನಲ್ಲಿರುವ ಸಹಬಂದಿಗಳು ಕೂಡ ವಿಶ್ ಮಾಡಿದ್ದಾರೆ ದರ್ಶನ್ ಅವರಿಗೆ. ಸದ್ಯ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರು ಜೈಲಿನಲ್ಲಿದ್ದಾರೆ. ವಿಶ್ ಮಾಡಿದ್ರು ಕೂಡ ಯಾರ ಬಳಿನೂ ಮಾತಾಡದೆ ಮೌನಕ್ಕೆ ಶರಣಾಗಿದ್ದಾರೆ. ಯಾಕೆ? ಬೇಜಾರಿದ್ದೇ ಇರುತ್ತೆ. ಅಷ್ಟು ದೊಡ್ಡ ಸೆಲೆಬ್ರಿಟಿ ಅವರು 49 ವರ್ಷದಲ್ಲಿ ಇದು ಫಸ್ಟ್ ಟೈಮ್, ಮೊದಲ ಬಾರಿಗೆ ಹುಟ್ಟುಹಬ್ಬದ ದಿನದಂದು ಜೈಲಿನಲ್ಲಿ ಕಳೀತಾ ಇರ್ತಾರೆ. ಬೇಜಾರಿದ್ದೇ ಇರುತ್ತೆ. ಪ್ರತಿ ವರ್ಷ ಕೂಡ ಅವರ ಅಭಿಮಾನಿಗಳು ಹುಟ್ಟು ಹಬ್ಬದ ಸಂಭ್ರಮ ಮಾತ್ರ ಮನೆ ಮಾಡ್ತಾ ಇತ್ತು. ಬ್ಯಾನರ್ ಹಾಕಿ, ಕೇಕ್ ಕತ್ತರಿಸಿ, ಪಟಾಕಿ ಸಿಡಿಸಿ ಬಹಳ ಸಂಭ್ರಮದಿಂದ ಹುಟ್ಟುಹಬ್ಬ ಆಚರಿಸ್ತಾ ಇದ್ರು. ಆದ್ರೆ ಇದೀಗ ದರ್ಶನ್ ಮನೆಯ ಬಳಿ ಬಿಕೋ ಎನ್ನುವ ವಾತಾವರಣ ನಿರ್ಮಾಣವಾಗಿದೆ. ದರ್ಶನ್ ಇಲ್ಲದೆ ಅಭಿಮಾನಿಗಳಿಗೆ ಇದು ಮೊದಲನೇ ಹುಟ್ಟುಹಬ್ಬ. ಬೇಸರದ ಸಂಗತಿ ಇದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬೇಸರದಲ್ಲಿ ಇರುವ ಆರೋಪಿ ದರ್ಶನ್ ಕ್ವಾರಂಟೈನ್ ಜೈಲಿನ ಬ್ಯಾರಕ್ ನಲ್ಲಿ ಕಾಲ ಕಳೀತಾ ಇದ್ದಾರೆ ದರ್ಶನ್ ಅವರು. ಮಧ್ಯರಾತ್ರಿ 1 ಗಂಟೆವರೆಗೂ ನಿದ್ದೆ ಮಾಡದೆ ಕುಳಿತಿದ್ರಂತೆ ದರ್ಶನ್ ಅವರು ಅಂತ ಹೇಳಲಾಗ್ತಾ ಇದೆ. ಬೆಳಗ್ಗೆ ದೇವರ ಫೋಟೋಕ್ಕೆ ನಮಸ್ಕರಿಸಿ ಕೆಲ ಹೊತ್ತು ಬ್ಯಾರಕ್ ನಲ್ಲಿ ವಾಕ್ ಮಾಡ್ತಾರೆ ದರ್ಶನ್ ಅವರು. ಈಗಾಗಲೇ ಮಾನಸಿಕ ಮತ್ತು ದೈಹಿಕವಾಗಿ ತುಂಬಾ ಕುಗ್ಗಿರ್ತಾರೆ. ಯಾಕೆ? ಆ ರಿಚ್ ಲೈಫ್ ಸ್ಟೈಲು, ಆರಾಮಾಗಿರುವಂತಹ ಜೀವನ, ಲಕ್ಸುರಿ, ಆತರ ವಾತಾವರಣದಲ್ಲಿ ಬೆಳೆದಂತಹ ವ್ಯಕ್ತಿಗಳು ಒಂದೇ ಸಮನೆ ಜೈಲಿಗೆ ಹೋಗಿ ಇಲ್ಲೇ ಕಾಲ ಕಳಿಬೇಕು 4 ಕೋಣೆಗಳ ಮಧ್ಯ ಅಂದಾಗ ಮಾನಸಿಕವಾಗಿ, ದೈಹಿಕವಾಗಿ ಕುಗ್ಗಿರ್ತಾರೆ ಅವರು. ಅಭಿಮಾನಿಗಳಿಗೆ ಇದು ದರ್ಶನ್ ಇಲ್ದೇನೆ ಮೊದಲನೇ ಹುಟ್ಟುಹಬ್ಬ ಅಂತಾನೆ ಹೇಳ್ಬೋದು. ಬೇಸರದಲ್ಲಿ ಜೈಲಿನಲ್ಲಿ ಆರೋಪಿ ದರ್ಶನ್ ಅವರು ಕ್ವಾರಂಟೈನ್ ಜೈಲಿನ ಭಾರತದಲ್ಲಿ ಕೆಲ ಕಾಲ ಕಳೀತಾರಂತೆ, ವಾಕ್ ಮಾಡ್ತಾರಂತೆ. ಹಾಗೆ ಮಧ್ಯರಾತ್ರಿ 1 ಗಂಟೆಯವರೆಗೂ ನಿದ್ದೆ ಮಾಡದೇನೆ ಕುಳಿತಾರಂತೆ. ಟೆನ್ಷನ್ ಇದ್ದೇ ಇರುತ್ತೆ. ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿ
ಪವಿತ್ರ ಗೌಡ ಸಲ್ಲಿಸಿರುವ ಜಾಮೀನು ಅರ್ಜಿ ಇಂದು ವಿಚಾರಣೆ ನಡೆಯುತ್ತೆ. ಅವರಿಗೂ ಕೂಡ ಬೇಲ್ ಸಿಕ್ಕಿತು, ಬೇಲ್ ರದ್ದಾಗಿತ್ತು. ಸದ್ಯ ಅವರ ಜಾಮೀನು ಅರ್ಜಿ ಇವತ್ತು ವಿಚಾರಣೆ ನಡೆಯಲಿದೆ. ಬೆಂಗಳೂರಿನ 50ನೇ ಸಿಸಿಎಚ್ ಕೋರ್ಟ್ ನಲ್ಲಿ ಇಂದು ಅರ್ಜಿ ವಿಚಾರಣೆ ನಡೆಯಲಿದೆ. ಮಗಳ ಪರೀಕ್ಷೆ ಸಮಯ ಹಿನ್ನೆಲೆ ಜೊತೆಗಿರಲು ಅವಕಾಶಕ್ಕೆ ಮನವಿ ಮಾಡಿದ್ದಾರೆ ಅಂತೆ ಪವಿತ್ರ ಗೌಡ. ಇದಕ್ಕೆ ಆಕ್ಷೇಪಣೆ ಸಲ್ಲಿಸಿರುವ ಪ್ರಾಸಿಕ್ಯೂಷನ್ ಈ ಬಗ್ಗೆ ಇಂದು ವಾದ ಪ್ರತಿವಾದ ನಡೆಯಲಿದೆ. ಆಲಿಸಲಿದೆ ನ್ಯಾಯಾಲಯ. ಪ್ರತಿಯೊಬ್ಬ ಆರೋಪಿ ನಾಗರಾಜು ಜಾಮೀನು ಅರ್ಜಿ ಕೂಡ ಇಂದೇ ವಿಚಾರಣೆ ಆಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಸೆಕ್ಷನ್ ಕೋರ್ಟ್ ನಲ್ಲಿ ಇಂದು ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಜಾಮೀನು ಕೋರಿ ಅರ್ಜಿ ಸಲ್ಲಿಸಿರುವ ಪ್ರಕರಣದ A11 ಆರೋಪಿ ಇವರು ಕೂಡ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಸದ್ಯ ಇವತ್ತು ವಿಚಾರಣೆ ನಡೆಯಲಿದೆ.